16 ಶಾಸಕರ ವಿರುದ್ಧ ಕ್ರಮ ಫಿಕ್ಸ್ ಆಯ್ತಾ? ಕರ್ನಾಟಕ ಮಾದರಿಯಲ್ಲಿ ಅಸ್ತ್ರ ಪ್ರಯೋಗ ಮಾಡ್ತಾರಾ? ಪಕ್ಷ ಉಳಿಸಿಕೊಳ್ಳಲು ಠಾಕ್ರೆ ಸರ್ಕಸ್, ರೆಬೆಲ್ಸ್ಗೆ ಉದ್ಧವ್ ಸಂದೇಶ ಹಿಂದಿನ ತಂತ್ರವೇನು ನೋಡೋಣ ಮಹಾ ಸರ್ಕಸ್ ನ್ಯೂಸ್ ಟಾಪ್ 9 ನಲ್ಲಿ. ಮಹಾರಾಷ್ಟ್ರದಲ್ಲಿ ನಡೀತಾ ಇರುವ ರಾಜಕೀಯ ಹೈಡ್ರಾಮಾ ಕ್ಲೈಮ್ಯಾಕ್ಸ್ ಸ್ಟೇಜ್ಗೆ ಬಂದು ನಿಂತಿದೆ. ರೆಬೆಲ್ಸ್ ನಾಯಕ ಏಕನಾಥ್ ಶಿಂಧೆ ಮತ್ತು ಸಿಎಂ ಉದ್ಧವ್ ಠಾಕ್ರೆ ಗಂಟೆಗೊಂದು ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಈ ನಡುವೆ ಮಹಾರಾಷ್ಟ್ರ ರಾಜ್ಯ ರಾಜಕಾರಣ ಕಾನೂನು ಸಮರದತ್ತ ಸಾಗಿದೆ. ಯಾಕಂದ್ರೆ ಇವತ್ತು 16 ಶಾಸಕರ ವಿರುದ್ಧ ಡೆಪ್ಯೂಟಿ ಸ್ಪೀಕರ್ ನರಹರಿ ಜೀರವಾಲೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. 16 ಶಾಸಕರಿಗೆ ನೋಟಿಸ್ ಜಾರಿ ಮಾಡಿ ಜೂನ್ 26ರೊಳಗೆ ಉತ್ತರಿಸುವಂತೆ ಸೂಚನೆ ನೀಡುವ ಸಾಧ್ಯತೆ ಇದೆ. ಇನ್ನು ರೆಬೆಲ್ ಶಾಸಕರು ನೀಡುವ ಉತ್ತರದ ಆಧಾರದಲ್ಲೇ ಶಾಸಕರನ್ನ ಅನರ್ಹಗೊಳಿಸುವ ಎಲ್ಲಾ ಸಾಧ್ಯತೆ ಇದೆ. ಅದು ಕೂಡ ಕರ್ನಾಟಕದ ಮಾದರಿಯಲ್ಲೇ ಶಾಸಕರನ್ನ ಅನರ್ಹ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಇನ್ನು ನಿನ್ನೆ ಮಹಾರಾಷ್ಟ್ರ ಎಜಿ ಕಾನೂನು ತಜ್ಞರ ಜೊತೆ ಡೆಪ್ಯೂಟಿ ಸ್ಪೀಕರ್ ನರಹರಿ ಜೀರವಾಲೆ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ. ಇತ್ತ ಪಕ್ಷ ಉಳಿಸಿಕೊಳ್ಳಲು ಉದ್ಧವ್ ಠಾಕ್ರೆ ಸರ್ಕಸ್ ಮಾಡ್ತಾ ಇದ್ದು, ಪಕ್ಷದ ಮೇಲೆ ಹಿಡಿತ ಸಾಧಿಸಲು ಉದ್ಧವ್ ಠಾಕ್ರೆ ಬೇಜಾನ್ ಕಸರತ್ತು ನಡೆಸುತ್ತಿದ್ದಾರೆ. ಈ ನಡುವೆ ಇವತ್ತು ಸಂಜೆ ಶಿವಸೇನೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಸಿ ಪಕ್ಷ ತಮ್ಮಲ್ಲೇ ಉಳಿಸಿಕೊಳ್ಳಲು ಯತ್ನಿಸುವ ಸಾಧ್ಯತೆ ಇದೆ. ಸಭೆಯಲ್ಲಿ ಪ್ರಮುಖ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದ್ದು, ಪಕ್ಷದ ಹೆಸರು ಚಿಹ್ನೆ ಬಿಟ್ಟುಕೊಡದಂತೆ ರಣತಂತ್ರ ರೂಪಿಸಲಿದ್ದಾರೆ ಎನ್ನಲಾಗ್ತಿದೆ. ಪಕ್ಷ ಬಿಡೋ ಮನಸ್ಸಿದ್ರೆ ಎಲ್ಲ ಹೋಗಿಬಿಡಿ, ಯಾರೆಲ್ಲ ಪಕ್ಷ ಬಿಡ್ತಿರೋ ಬಿಟ್ಟು ಬಿಡಿ, ನಾನು ಹೊಸ ಶಿವಸೇನೆಯನ್ನ ಕಟ್ಟುತ್ತೇನೆ ಅಂತ ಉದ್ಧವ್ ಠಾಕ್ರೆ ಸಂದೇಶ ಸಾರಿದ್ದಾರೆ. ನನಗೆ ಪಕ್ಷ ಮುಖ್ಯ ಎನ್ನುತ್ತಿರುವ ಉದ್ಧವ್ ಠಾಕ್ರೆ ಪಕ್ಷ ಬಿಡೋರನ್ನ ತಡೆಯಲ್ಲ, ಯಾರೆಲ್ಲ ಪಕ್ಷ ಬಿಡ್ತಿರೋ ಅವರೆಲ್ಲ ಬಿಟ್ಬಿಡಿ, ನಾನು ಹೊಸ ಶಿವಸೇನೆ ಕಟ್ಟುತ್ತೇನೆ ಅಂತ ರೆಬೆಲ್ಗಳಿಗೆ ಉದ್ಧವ್ ಠಾಕ್ರೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಶಾಸಕರೇ ಬಿಜೆಪಿ ಜೊತೆಗೆ ಹೋಗೋದಾದ್ರೆ ಹೋಗಿ, ನಾನು ಮಾತ್ರ ಬಿಜೆಪಿ ಜೊತೆ ಕೈ ಜೋಡಿಸಲ್ಲ ಅಂತ ಉದ್ಧವ್ ಠಾಕ್ರೆ ಕಡ್ಡಿ ಮುರಿದಂತೆ ಎಲ್ಲರಿಗೂ ಹೇಳಿದ್ದಾರೆ. ನಾನು ಬಿಜೆಪಿ ಜೊತೆ ಹೋಗೋ ಪ್ರಶ್ನೆಯೇ ಬರಲ್ಲ, ಆದರೆ ಶಾಸಕರು ಬೇಕಿದ್ರೆ ಎಲ್ಲರೂ ಹೋಗಿ, ಶಾಸಕರಾಗ್ಲಿ ಇನ್ಯಾರೇ ಆಗ್ಲಿ ಹೋಗಬಹುದು, ನನ್ನ ಬಳಿ ಹೇಳಿ ಬಿಜೆಪಿ ಜೊತೆ ಹೋಗಬಹುದು ಅಂತ ಪಕ್ಷದ ನಾಯಕರಿಗೆ ಸಿಎಂ ಉದ್ಧವ್ ಠಾಕ್ರೆ ಮೆಸೇಜ್ ನೀಡಿದ್ದಾರೆ. ಇನ್ನು ಇಷ್ಟು ದಿನ ಎಲ್ಲೂ ಕಾಣಿಸಿಕೊಳ್ಳದ ಬಿಜೆಪಿ ಈಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಹಿರಂಗವಾಗಿ ರಂಗಪ್ರವೇಶ ಮಾಡಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾ ನಡೀತಿದ್ರೆ, ಇತ್ತ ಮಿತ್ರ ಪಕ್ಷಗಳ ಜೊತೆ ಬಿಜೆಪಿ ನಾಯಕ ಫಡ್ನವೀಸ್ ಸಭೆ ನಡೆಸಿದ್ದಾರೆ. ಮುಂದಿನ ರಾಜಕೀಯ ನಿರ್ಧಾರಗಳ ಕುರಿತು ಚರ್ಚಿಸಿದ್ದಾರೆ. ಸೈಲೆಂಟ್ ಆಗಿಯೇ ಗೇಮ್ ಪ್ಲಾನ್ ಮಾಡ್ತಾ ಇರೋ ಬಿಜೆಪಿ ಉದ್ಧವ್ ಠಾಕ್ರೆ ರಾಜೀನಾಮೆಗಾಗಿ ಕಾಯುತ್ತಿದೆ ಎನ್ನಲಾಗ್ತಿದೆ. ಅದು ಕೂಡ ಉದ್ಧವ್ ಠಾಕ್ರೆ ರಾಜೀನಾಮೆ ನೀಡ್ತಾ ಇದ್ದಂತೆ ಕಮಲ ಪಡೆ ರಂಗಪ್ರವೇಶ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಶಿಂಧೆ ಬಣ ಮತ್ತು ಠಾಕ್ರೆ ಟೀಮ್ ಮಧ್ಯೆ ಕಾನೂನು ಸಮರ ಶುರುವಾಗಲಿದ್ದು, ಕಾನೂನು ಹೋರಾಟದಲ್ಲಿ ಎಡವಟ್ಟು ಮಾಡ್ತಾರೆ ಅಂತ ಬಿಜೆಪಿ ಕಾಯುತ್ತಿದೆ. ಅಂದ್ರೆ ಕಾನೂನು ಹೋರಾಟದಲ್ಲಿ ಠಾಕ್ರೆ ವಿಫಲರಾದ್ರೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿದ್ದು, ಶಿಂಧೆ ಬಣದ ಜೊತೆ ಸೇರಿ ಸರ್ಕಾರ ರಚಿಸಬಹುದಾಗಿದೆ. ನಾವೆಲ್ಲ ಶಿಂಧೆ ಮೇಲೆಯೇ ಅವಲಂಬಿಸಿದ್ದೇವೆ, ನಾವು ಶಿಂಧೆಯನ್ನ ಮಾತ್ರ ನಂಬಿಕೊಂಡಿದ್ದೇವೆ, ಶಿಂಧೆ ಹೇಳಿದಂತೆ ನಡೆದುಕೊಳ್ಳುತ್ತೇವೆ ಅಂತ ಗುವಾಹಟಿಯಲ್ಲಿ ರೆಬೆಲ್ ಶಾಸಕರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಶಿಂಧೆಗಾಗಿಯೇ ನಾವು ಇಲ್ಲಿಗೆ ಬಂದಿದ್ದೇವೆ, ಅವರು ಏನೇ ನಿರ್ಧಾರ ಕೈಗೊಂಡ್ರೂ ಬೆಂಬಲಿಸುತ್ತೇವೆ, ಎಲ್ಲಾ ಜವಾಬ್ದಾರಿಯನ್ನು ಶಿಂಧೆಗೆ ನೀಡಿದ್ದೇವೆ ಅಂತ ರೆಬೆಲ್ ಶಾಸಕರು ಹೇಳ್ತಿದ್ದಾರೆ. ಇನ್ನು ಮಹಾರಾಷ್ಟ್ರ ಅಧಿಪತ್ಯಕ್ಕಾಗಿ ಬಿಜೆಪಿ ತುದಿಗಾಲಲ್ಲಿ ನಿಂತಿದೆಯಾ? ಏಕನಾಥ್ ಶಿಂಧೆ ನಾಯಕತ್ವದಲ್ಲಿ ಕಮಲ ಅರಳುತ್ತಾ ಅನ್ನೋ ಕುತೂಹಲ ಮೂಡಿದೆ. ಯಾಕಂದ್ರೆ ಈಗಾಗಲೇ ಶಿಂಧೆ ಸಂಖ್ಯಾಬಲ ಹೆಚ್ಚಳದ ಬೆನ್ನಲ್ಲೇ ಬಿಜೆಪಿ ಅಲರ್ಟ್ ಆಗಿದ್ದು, ರಾಜಕೀಯ ಹೈಡ್ರಾಮದ ನಡುವೆ ಕೇಸರಿ ಪಡೆ ಹೊಸ ಗೇಮ್ ಶುರು ಮಾಡಿದೆ. ಶಿಂಧೆ ಜೊತೆ ಕೈಜೋಡಿಸುವ ಬಗ್ಗೆ ತೆರೆಮರೆಯಲ್ಲಿ ತಂತ್ರ ರೂಪಿಸಿದೆ. ಅಲ್ಲದೆ ಶಿಂಧೆಗೆ ದೊಡ್ಡ ಪಟ್ಟಕಟ್ಟಿ ಉದ್ಧವ್ ಠಾಕ್ರೆಗೆ ಪಾಠ ಕಲಿಸಲು ಕಮಲ ಪಡೆ ಸಜ್ಜಾಗಿದೆ ಎನ್ನಲಾಗ್ತಿದೆ. ಟ್ರಬಲ್ ಶೂಟರ್ಗೆ ಎದುರಾಗಿದ್ಯಾ ಟ್ರಬಲ್? ರಾಹುಲ್ ಗಾಂಧಿ ಬಳಿಕ ಬಂಡೆಗೆ ಇಡಿ ಬಲೆ ಬೀಸಿದ್ಯಾ? ಮತ್ತೊಮ್ಮೆ ಇಡಿ ಸುಳಿಯಲ್ಲಿ ಸಿಲುಕ್ತಾರಾ ಡಿಕೆ ಶಿವಕುಮಾರ್? ನೋಡೋಣ ಇಡಿ ಸುಲಿಗೆ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ.
ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಳಿಕ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಕೂಡ ಇಡಿ ಇಕ್ಕಳದಲ್ಲಿ ಸಿಲುಕಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಜುಲೈ 1ಕ್ಕೆ ದೆಹಲಿಯ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಡಿಕೆ ಶಿವಕುಮಾರ್ಗೆ ಇಡಿ ನೋಟಿಸ್ ಕೊಟ್ಟಿದೆ. ಇಷ್ಟಕ್ಕೂ 58 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಇಡಿ ಉಲ್ಲೇಖಿಸಿರೋದೇನು? ಚಾರ್ಜ್ ಶೀಟ್ನಲ್ಲಿದೆಯಾ ಹವಾಲಾ ದಂಧೆಯ ಕಂಪ್ಲೀಟ್ ವರದಿಯನ್ನು ಸಾಲು ಸಾಲು ಪ್ರಶ್ನೆ ಎದ್ದಿದೆ. ಇಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಮತ್ತು ಸಂಬಂಧಪಟ್ಟವರಿಂದ ಹವಾಲಾ ವಹಿವಾಟು ನಡೀತಿತ್ತ? ಹವಾಲಾ ಮೂಲಕ ಕೋಟಿ ಕೋಟಿ ದೆಹಲಿಗೆ ಸಾಗಿಸ್ತಾ ಇದ್ರ? ದೆಹಲಿ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕ ಹಣ ಡಿಕೆಶಿಗೆ ಸೇರಿದ್ದ? ರಾಜೇಂದ್ರ ಮತ್ತು ಆಂಜನೇಯ ಮೂಲಕ ನಡೀತಿತ್ತ ವಹಿವಾಟು ಅನ್ನೋ ಅನುಮಾನ ಎದ್ದಿದೆ. ಸುರೇಶ್ ಶರ್ಮಾ ಫ್ಲಾಟ್ನಲ್ಲೇ ಮನಿ ಲ್ಯಾಂಡ್ರಿಂಗ್ ನಡೀತಿತ್ತ? ಅದು ಕೂಡ ಡಿಕೆ ಶಿವಕುಮಾರ್ ಸೂಚನೆಯಂತೆ ಕೋಟಿ ಕೋಟಿ ಹಣ ಸಾಗಾಟವಾಗ್ತಿತ್ತ ಅಂತಲೂ ಡೌಟ್ ಶುರುವಾಗಿದೆ. ಅಷ್ಟೇ ಅಲ್ಲ, 1 ಕೋಟಿ, 2 ಕೋಟಿ, 1.5 ಕೋಟಿ ಹೀಗೆ ಹಲವು ಬಾರಿ ಸಾಗಾಟ ಮಾಡಿರೋ ಆರೋಪ ಇದೆ. ಏನೇ ಬಂದ್ರೂ ನಾನಿದ್ದೀನಿ, ಡೋಂಟ್ ವರಿ ಅಂತಲೂ ಡಿಕೆ ಶಿವಕುಮಾರ್ ಡೈಲಾಗ್ ಹೊಡೆದಿದ್ರಂತೆ. ಈ ಎಲ್ಲ ಮಹತ್ವದ ಅಂಶಗಳನ್ನು ಉಲ್ಲೇಖಿಸಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಎನ್ನಲಾಗ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಅಕ್ರಮ ಹಣ ಸಂಗ್ರಹಿಸಲು ಕೋಟಿ ಕೋಟಿ ಸಂಬಳ ನೀಡಲಾಗ್ತಿತ್ತಂತೆ. ಆಂಜನೇಯನಿಗೆ ಡಿಕೆ ಶಿವಕುಮಾರ್ 1 ರಿಂದ 1.5 ಲಕ್ಷ ಕೊಡ್ತಿದ್ರಂತೆ. ಈ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಇಡಿ ಉಲ್ಲೇಖಿಸಿದೆ. ಇನ್ನು ಐಟಿ ದಾಳಿ ವೇಳೆ ಹಣವೆಲ್ಲ ನಂದೇ ಅಂತ ಸುನೀಲ್ ಶರ್ಮಾ ಎಂಬಾತ ಹೇಳಿದ್ದ. ಸದ್ಯ ದಿಲ್ಲಿಯಲ್ಲಿದ್ದ ಸುನೀಲ್ ಶರ್ಮಾ ಮನೆಯಲ್ಲೇ ಡಿಕೆ ಶಿವಕುಮಾರ್ ಹಣ ಬಿಟ್ಟಿದ್ರಂತೆ. ಜೊತೆಗೆ ಡಿಕೆಶಿಗಾಗಿ ಹವಾಲಾ ದಂಧೆ ಅಂತ ಸುನೀಲ್ ಶರ್ಮಾ ಮತ್ತು ಆಂಜನೇಯ ಬಾಯ್ಬಿಟ್ಟಿದ್ದಾರಾ ಅನ್ನೋ ಕುತೂಹಲ ಕೆರಳಿದೆ. ಇನ್ನು ಹವಾಲಾ ದಂಧೆ ಬಗ್ಗೆ ಸುನಿಲ್ ಆಂಜನೇಯ ಬಳಿ ದಾಖಲೆ ಇದ್ದು, ಆ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ರಾಜೇಂದ್ರ ಮನೆಯಲ್ಲಿ ಸಿಕ್ಕ ಡೈರಿಯಲ್ಲಿ ಹವಾಲಾ ಸತ್ಯದ ಬಗ್ಗೆ ಬರೆಯಲಾಗಿತ್ತ? ಕೋಡ್ ವರ್ಡ್ ಬಳಸಿ ಲಕ್ಷ ರೂಪಾಯಿ ಹವಾಲಾ ದಂಧೆ ನಡೆಸಲಾಗಿದೆಯಾ ಅನ್ನೋ ಸಂಶಯ ಶುರುವಾಗಿದೆ. ಯಾಕಂದ್ರೆ ಸುನಿಲ್ ರಾಜೇಂದ್ರ ಮೊಬೈಲ್ನಲ್ಲೂ ಕೋಡ್ ವರ್ಡ್ ಪತ್ತೆಯಾಗಿದೆ. ಇತ್ತ ಹಣ ತನ್ನದೇ ಅಂತ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಕೃಷಿಯಿಂದ ದುಡಿದ ಹಣವನ್ನ ಸಂಗ್ರಹಿಸಿಟ್ಟಿದ್ದಾಗಿ ಅಧಿಕಾರಿಗಳ ಬಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಯಾವ ಕೃಷಿ ಎಂದು ಡಿಕೆ ಶಿವಕುಮಾರ್ ಹೇಳಿಲ್ಲ. ಈ ಬಗ್ಗೆಯೂ ಇಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ. 2012ರಿಂದ 2020ರವರೆಗೆ ಕೃಷಿಯಿಂದ ಹಣ ಸಂಪಾದನೆ ಮಾಡಲಾಗಿದೆ. 89.40 ಲಕ್ಷ ಆದಾಯ ಬಂದಿದ್ದಾಗಿ ಡಿಕೆ ಶಿವಕುಮಾರ್ ದಾಖಲೆ ಸಲ್ಲಿಸಿದ್ದಾರೆ. ಅಲ್ಲದೆ ಸುರೇಶ್ ಸೂಚನೆಯಂತೆ ಫ್ಲಾಟ್ಗೆ ಬರ್ತಿದ್ದವರ ಖರ್ಚಿಗಾಗಿ 15 ಲಕ್ಷ ಸಂಗ್ರಹ ಮಾಡಿದ್ವಿ ಅಂತ ಡಿಕೆಶಿ ಹೇಳಿದ್ದಾರಂತೆ. ಹಣ ತಮ್ಮದು ಅನ್ನೋದಕ್ಕೆ ಸಚಿನ್ ಮತ್ತು ಸುನಿಲ್ ಸಾಕ್ಷಿ ಕೊಟ್ಟಿಲ್ಲ. ಹೀಗಾಗಿ ಡಿಕೆಶಿ, ಸಚಿನ್, ಸುನಿಲ್, ಆಂಜನೇಯ, ರಾಜೇಂದ್ರ ಸೇರಿ ಎಲ್ಲಾ 5ರ ಹೆಸರಿನಲ್ಲಿ ಇಡಿ ದೋಷಾರೋಪ ಪಟ್ಟಿ ಸಲ್ಲಿಸಿದೆ. ಐಪಿಸಿ ಸೆಕ್ಷನ್ 120B ಅಡಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ. ಅಲ್ಲದೆ ದಾಳಿ ನಡೆಸಿದ್ದ 11 ಅಧಿಕಾರಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಆರೋಪಿಗಳ ಪಾತ್ರದ ಬಗ್ಗೆ ಪ್ರತ್ಯೇಕವಾಗಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಬೈಕ್ ನಾಪತ್ತೆಯಾಗುತ್ತೆ, ಹುಷಾರ್. ಚಾಲಕನ ಎಣ್ಣೆ ಏಟಿಗೆ ಅಧಿಕಾರಿಯ ಕಾಲು ಕಟ್. ಗಾಂಜಾ ಗಿರಾಕಿಗಳು ಲಾಕ್. ಎಚ್ಚರಿಕೆ ಕೊಟ್ಟರು ಪ್ರವಾಸಿಗರು ಮಾತು ಕೇಳ್ತಿಲ್ವಾ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ವಾಹನ ಸವಾರರು ಬೈಕ್ ಪಾರ್ಕ್ ಮಾಡಿ ಶಾಪಿಂಗ್ಗೆ ಹೋಗುವಾಗ ಎಚ್ಚರದಿಂದಿರಬೇಕು. ಯಾಕಂದ್ರೆ ಅಂಗಡಿಗೆ ಹೋಗಿ ಬರುವಷ್ಟರಲ್ಲಿ ಖದೀಮರು ವಾಹನವನ್ನೇ ಅಬೇಸ್ ಮಾಡ್ತಿದ್ದಾರೆ. ಹೀಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ಪಟ್ಟಣದಲ್ಲಿ ಖದೀಮರು ಬಟ್ಟೆ ಅಂಗಡಿ ಮುಂದೆ ನಿಲ್ಲಿಸಿದಂತ ಬೈಕ್ ಅನ್ನ ಕ್ಷಣ ಮಾತ್ರದಲ್ಲೇ ಎಗರಿಸಿದ್ದಾರೆ. ಇದಿಷ್ಟೇ ಅಲ್ಲ, ಮನೆ ಮುಂದಿನ ನೀರಿನ ಟ್ಯಾಂಕ್ ಮೇಲಿನ ಮುಚ್ಚಳವನ್ನ ಖದೀಮರು ಎಗರಿಸಿದ್ದಾರೆ. ಕಬ್ಬಿಣ ಕದಿಯುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ 6 ಜನ ಗಾಂಜಾ ಆರೋಪಿಗಳನ್ನು ಬಂಧಿಸಿ 5 ಕೆಜಿ ಗಾಂಜಾ, ಮೊಬೈಲ್ ಸೀಸ್ ಮಾಡಿದ್ದಾರೆ. ಸೈಯದ್ ಬಾಷಾ, ಶ್ರೀನಿವಾಸ್, ಚಂದ್ರಪ್ರಸಾದ್, ಸತ್ಪಾಲ್, ಮೊಹಮ್ಮದ್ ಸುಹೇಲ್, ರಮೇಶ್ ಕರೋಲ್ ಬಂಧಿತ ಆರೋಪಿಗಳು. ಈ ಕಿರಾತಕರು ಮೋಜು ಮಸ್ತಿ ಮಾಡಲು ಗಾಂಜಾ ದಂಧೆಯಲ್ಲಿ ತೊಡಗಿದ್ದರಂತೆ. ಇದಷ್ಟೇ ಅಲ್ಲ, ಈ ಮೂತಿಗಳು ಕಾಲೇಜು ಯುವಕರು ಚಾಲಕರಿಗೆ ಗಾಂಜಾ ಮಾರುತ್ತಿದ್ರಂತೆ.
ಇತ್ತ ಅಕ್ರಮವಾಗಿ ಹಸುಗಳನ್ನ ಕಟಾವಿಗೆ ತಂದಿದ್ದ ವೇಳೆ ಇಬ್ಬರು ಆರೋಪಿಗಳನ್ನ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಇಸ್ಲಾಂಪುರದ ಅಫ್ರೋಜ್ ಬಂಧಿತ ಆರೋಪಿಗಳು ಡಿವೈಎಸ್ಪಿ ಗೌತಮ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು 4 ಹಸುಗಳನ್ನು ವಶಕ್ಕೆ ಪಡೆದು ಸದ್ಯ ಗೋಶಾಲೆಯ ಹಸುಗಳನ್ನು ರವಾನಿಸಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಗೆ ನುಗ್ಗಿ ನಗದು ಚಿನ್ನಾಭರಣ ಕದ್ದು ಕಳ್ಳರು ಪರಾರಿಯಾಗಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡಿನ P&T ಬಡಾವಣೆಯಲ್ಲಿ ಜರುಗಿದೆ. ಅಶೋಕ್ ಎಂಬುವರ ಮನೆ ಬಾಗಿಲು ಮುರಿದು ಕೃತ್ಯ ಎಸಗಿದ್ದಾರೆ. ಮನೆಯಲ್ಲಿದ್ದ 1.5 ಲಕ್ಷ ಮೌಲ್ಯದ 35 ಗ್ರಾಂ ಚಿನ್ನ ಮತ್ತು ಅರ್ಧ ಕೆಜಿ ಬೆಳ್ಳಿ 10,000 ನಗದು ಕದ್ದು ಜೂಟಾಗಿದ್ದಾರೆ. ಇನ್ನು ಘಟನೆ ಸಂಬಂಧ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪ್ರವಾಸಿಗರಿಗೆ ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಹೇಗಿದ್ರೂ ಪ್ರವಾಸಿಗರು ಕೇರ್ ಮಾಡದೆ ಬೀಚ್ನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ. ರವೀಂದ್ರನಾಥ ಠಾಗೋರ್ ಕಡಲ ತೀರದಲ್ಲಿ ಪ್ರವಾಸಿಗರನ್ನ ಕೇಳೂರಿಲ್ಲದಂತಾಗಿದೆ. ಅಧಿಕಾರಿ ಎಂದಾಕ್ಷಣ ಅವರು ಬರೀ ಕೆಲಸ ಅಂತ ಬ್ಯುಸಿ ಆಗ್ತಾರೆ. ಯಾವಾಗ್ಲೂ ಕೋಪದಲ್ಲಿರ್ತಾರೆ ಅಂತ ಅನ್ಸುತ್ತೆ. ಆದರೆ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಗೋಪಾಲಕೃಷ್ಣ ಡಿಫರೆಂಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ಟಗರು ಹಾಡಿಗೆ ಸಖತ್ತಾಗಿ ಕುಣಿದು ಕುಪ್ಪಳಿಸಿದ್ದಾರೆ. ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ನಡೆದಂತಹ ಸ್ವಚ್ಛತೆ ಜಾಗೃತಿಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ನಾರಾಯಣಪುರದ ಬಸವಸಾಗರ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇರುವುದರಿಂದ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕವಿದೆ. ಹೀಗಾಗಿ ಯಾದಗಿರಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಕೃಷ್ಣಾ ನದಿ ತಟದಲ್ಲಿರುವ ಹುಣಸಗಿ ತಾಲೂಕಿನ ಜಮಲಾಪುರ ಗ್ರಾಮದಲ್ಲಿ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗುತ್ತದೆ. ಜನ ಮತ್ತು ಜಾನುವಾರುಗಳು ನದಿಯ ದಡಕ್ಕೆ ಬಿಡದಂತೆ ಡಂಗೂರ ಸಾರಲಾಗುತ್ತದೆ. ಈ ಬಗ್ಗೆ ಜಿಲ್ಲಾ ಹಾಗೂ ತಾಲೂಕು ಅಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿ ಸ್ನೇಹಲ್ ಸಭೆ ನಡೆಸಿದ್ದಾರೆ. ಯಾದಗಿರಿ, ವಿಜಯಪುರ, ರಾಯಚೂರು, ಕಲಬುರಗಿ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಇವತ್ತು ನಾಳೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ವಿಪರ್ಯಾಸ ಅಂದರೆ ರಾಯಚೂರು ತಾಲೂಕಿನ ಪಂಚಮುಖಿ ಗಾಣದಾಳ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನೀರಿಲ್ಲದ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಮಧ್ಯಾಹ್ನದ ಊಟದ ಬಳಿಕ ತಟ್ಟೆ ತೊಳೆಯುವುದಕ್ಕೆ ವಿದ್ಯಾರ್ಥಿಗಳು ನಾಲೆಗೆ ಹೋಗ್ತಾ ಇದ್ದಾರೆ. ಹೀಗೆ ಮಕ್ಕಳು ಪ್ರತಿದಿನ ಕಾಲುವೆಗೆ ಹೋಗ್ತಾ ಇರುವುದರಿಂದ ಪೋಷಕರು ಆತಂಕಗೊಂಡಿದ್ದಾರೆ. ಕೂಡಲೇ ಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರಿ ಭೂಮಿ ಒತ್ತುವರಿಗೆ ಹೋದಾಗ ಅಧಿಕಾರಿ ವಿರುದ್ಧ ಆಕ್ರೋಶ. ಮಾನವೀಯತೆ ಮೆರೆದ ಯುವಕ 1 ವಾರದ ಬಳಿಕ ಅಮ್ಮನ ಬಳಿ ಸೇರಿದಂತಹ ಪುತ್ರ. ಶೋಕಿ ಮಾಡೋದಕ್ಕೆ ಐನಾತಿಗಳು ಮಾಡಿದ್ದಾದ್ರೂ ಏನು ಅಂತ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ದಿನ್ನೂರಿನಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ವೇಳೆ ಬಿಗ್ ಹೈಡ್ರಾಮಾ ನಡೆದಿದೆ. ಸರ್ಕಾರಿ ಭೂಮಿ ತೆರವುಗೊಳಿಸಲು ಬಂದಂತಹ ಪಿಡಿಒ ತಡೆದು ಗ್ರಾಮದ ಮುನಿದೊಡ್ಡಪ್ಪ ಮತ್ತು ಮಕ್ಕಳು ರಂಪಾಟ ಮಾಡಿದ್ದಾರೆ. ಇನ್ನು 22 ಗುಂಟೆ ಗ್ರಾಮ ಠಾಣಾ ಜಾಮೀನು ಒತ್ತುವರಿ ಮಾಡಿಕೊಂಡಿದ್ದರಂತೆ. ಹೀಗಾಗಿ ಗ್ರಾಮ ಠಾಣಾ ಉಳಿವಿಗಾಗಿ ಮುನಿಯಪ್ಪ ಎಂಬುವರು ದೂರನ್ನು ಕೊಟ್ಟಿದ್ರು. ಇದರಿಂದ ಒತ್ತುವರಿ ಜಾಗ ತೆರವುಗೊಳಿಸಿ ಆಸ್ತಿ ವಶಕ್ಕೆ ಪಡೆಯುವಂತೆ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಆದೇಶಿಸಿತ್ತು. ಬೆಂಗಳೂರಿನಲ್ಲಿ ಯುವಕನೊಬ್ಬ ಮಾನವೀಯತೆ ಮೆರೆದಿದ್ದು ತಾಯಿ ಮಗನನ್ನ ಒಂದು ಮಾಡ್ತಾನೆ. ಅಂದ್ರೆ ಕಳೆದ 2 ವಾರಗಳ ಹಿಂದೆ ಬೆಂಗಳೂರು ನಗರದ ಬಿಟಿಎಂ ಲೇಔಟ್ನಲ್ಲಿ ಉತ್ತರ ಭಾರತ ಮೂಲದ ಸುಹಾಸ್ ಎಂಬ ಬಾಲಕ ಹಸಿವಿನಿಂದ ಒದ್ದಾಡ್ತಿದ್ದ. ಇದನ್ನು ಗಮನಿಸಿದ ಬೇಕರಿ ಮಾಲೀಕ ರಾಜಣ್ಣ ಮತ್ತು ಯುವಕರಾದ ನಿತಿನ್ ಮತ್ತು ಶ್ರೀಧರ್ ಬಾಲಕನನ್ನ ಕರೆದು ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ಬಾಲಕ ಊರು ಹೆಸರು ಮರೆತಿದ್ದ. ಇದರಿಂದ ಬಾಲಕನನ್ನ ಯುವಕ 2 ದಿನ ಮನೆಯಲ್ಲೇ ಇಟ್ಕೊಂಡು ಫೇಸ್ಬುಕ್ ಮೂಲಕ ಬಾಲಕನ ಅಣ್ಣನನ್ನ ಪತ್ತೆ ಹಚ್ಚಿ ಬಾಲಕ ಇದೀಗ ಅಮ್ಮನ ಬಳಿ ಸೇರಿದ್ದಾನೆ. ವಿಪರ್ಯಾಸ ಅಂದ್ರೆ ಈ ಬಾಲಕ ಕಳೆದ 1 ವಾರದ ಹಿಂದೆ ನಾಪತ್ತೆಯಾಗಿದ್ದಂತೆ. ಊರಿನ ಬಳಿ ಕಣ್ಣಾಮುಚ್ಚಾಲೆ ಆಟ ಆಡುವಾಗ ಗೂಡ್ಸ್ ಟ್ರೈನ್ ಹತ್ತಿ ಬಾಲಕ ನಾಪತ್ತೆಯಾಗಿದ್ದಂತೆ. ಬಳಿಕ ಎಲ್ಲಿಗೆ ಹೋಗಬೇಕು, ಏನ್ ಮಾಡಬೇಕು ಅಂತ ಗೊತ್ತಾಗದೆ ಅಲಿತಾ ಇದ್ದಂತೆ. ಮತ್ತೊಂದು ಕಡೆ ಕುಟುಂಬಸ್ಥರು ಎಷ್ಟೇ ತಡಕಾಡಿದ್ರೂ ಬಾಲಕ ಸಿಕ್ಕಿರ್ಲಿಲ್ವಂತೆ. ಆದ್ರೀಗ ನಿನ್ನೆ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಬಂದಂತಹ ಬಾಲಕನ ತಾಯಿ ಮಗನನ್ನ ಕರೆದುಕೊಂಡು ಹೋಗಿದ್ದಾರೆ. ಪ್ರಧಾನಿಗಾಗಿ ಕಳಪೆ ರಸ್ತೆ ನಿರ್ಮಾಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಕಳಪೆ ರಸ್ತೆ ನಿರ್ಮಿಸಿದ ಗುತ್ತಿಗೆದಾರನಿಗೆ 3 ಲಕ್ಷ ದಂಡ ವಿಧಿಸಿದೆ. ಕಳಪೆ ಕಾಮಗಾರಿ ಕುರಿತು ಟಿವಿ9 ವರದಿ ಪ್ರಸಾರ ಹಾಗೂ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ವರದಿ ಕೇಳಿದ ಬೆನ್ನಲ್ಲೇ 3 ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿತ್ತು. ಸದ್ಯ ಕಳಪೆ ರಸ್ತೆ ನಿರ್ಮಾಣ ಮಾಡಿದಂತಹ ಗುತ್ತಿಗೆದಾರ ರಮೇಶ್ ಎಂಬುವರಿಗೆ 3 ಲಕ್ಷ ದಂಡ ವಿಧಿಸಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಸೂಚನೆ ಕೊಟ್ಟಿದ್ದಾರೆ.
ಬೈಕ್ ಕಳ್ಳತನ ಮಾಡಿಕೊಂಡು ಬಿಂದಾಸ್ ಆಗಿ ಶೋಕಿ ಮಾಡಿಕೊಂಡು ಓಡಾಡ್ತಾ ಇದ್ದಂತಹ 4 ಖದೀಮರನ್ನ ಬೆಂಗಳೂರಿನ ಜೆಜೆ ನಗರ ಪೊಲೀಸರು ಬಂಧಿಸಿದ್ದಾರೆ. ತೌಫಿಕ್ ಪಾಷಾ, ಅಮೀನ್ ಪಾಷಾ, ಆಫ್ರಿದ್ ಖಾನ್, ಸಲ್ಮಾನ್ ಬಂಧಿತ ಆರೋಪಿಗಳು. ಈ ಐನಾದಿಗಳು ಬೆವರು ಸುರಿಸಿ ದುಡಿದು ತಿನ್ನೋದನ್ನ ಬಿಟ್ಟು ಕಂಡೂರ ವಾಹನಗಳ ಮೇಲೆ ಕಣ್ಣು ಹಾಕ್ತಾ ಇದ್ರು. ಅದು ಕೂಡ ಶೋಕಿ ಜೀವನ ಮಾಡೋಕೆ ಅಂತಲೇ ಬೈಕ್ ಕಳ್ಳತನ ಮಾಡಿ ತಗ್ಲಾಕೊಂಡಿದ್ದಾರೆ. ಇನ್ನು ಏರಿಯಾದಲ್ಲಿ ಶೋಕಿ ಮಾಡಿಕೊಂಡು ಓಡಾಡ್ತಾ ಇದ್ದಂತಹ ಇವರು ಜೆಜೆ ನಗರ ನಿವಾಸಿಗಳು. ಕಳೆದ 4 ತಿಂಗಳ ಹಿಂದೆಯಷ್ಟೇ ಜೈಲು ಸೇರಿ ರಿಲೀಸ್ ಆಗಿದ್ರು. ಅದು ಕೂಡ ಕಳ್ಳತನ ಕೇಸ್ನಲ್ಲಿ ಕಂಬಿ ಹಿಂದೆ ಬಿದ್ದಿದ್ರು. ಹೀಗಿದ್ರು ಬುದ್ಧಿ ಕಲಿಯದ ಕಿರಾತಕರು ಮತ್ತೆ ಬೈಕ್ ಕಳ್ಳತನಕ್ಕೆ ಇಳಿದಿದ್ರು. ಅದು ಕೂಡ ಕಳೆದ 4 ತಿಂಗಳಲ್ಲಿ 16 ಬೈಕ್ ಎಗರಿಸಿ ಮಜಾ ಮಾಡ್ತಿದ್ರು. ಅದು ಕೂಡ ಸಿಸಿ ಕ್ಯಾಮೆರಾ ಇಲ್ಲದ ಜಾಗವೇ ಇವರ ಟಾರ್ಗೆಟ್ ಆಗಿತ್ತು. ಆದ್ರೆ ಕಳ್ಳತನ ಕೇಸ್ನ ಹಿಂದೆ ಬಿದ್ದಂತಹ ಪೊಲೀಸರು 4 ಖದೀಮರನ್ನ ಅರೆಸ್ಟ್ ಮಾಡಿ 16 ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ಪಿಎಸ್ಐ ಪರೀಕ್ಷಾ ನೇಮಕಾತಿಯಲ್ಲಿ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ. ನೇಮಕಾತಿ ವಿಭಾಗದ ಡಿವೈಎಸ್ಪಿ ಶಾಂತಕುಮಾರ್ ಸೇರಿದಂತೆ 3 ಸಿಬ್ಬಂದಿಯನ್ನ ಸಿಐಡಿ ವಶಕ್ಕೆ ಪಡೆದಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಶ್ರೀಧರ ಶ್ರೀನಿವಾಸ್ನನ್ನ ಜೂನ್ 29ರವರೆಗೆ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ. ಪರೀಕ್ಷಾ ಅಕ್ರಮ ಸಂಬಂಧ ಯಲಹಂಕ ನ್ಯೂಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಸಂಬಂಧಿಸಿದಂತೆ ಇಂದು ಮಧ್ಯಾಹ್ನ 3 ಗಂಟೆಗೆ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಬೆಂಗಳೂರು ಟ್ರಾಫಿಕ್ ಕಮಿಷನರ್ ರವಿಕಾಂತೇಗೌಡ, ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ, ಡಿಜಿ ಅಂಡ್ ಐಜಿಪಿ ಪ್ರವೀಣ್ ಸೂದ್, ಬಿಡಿಎ ಹಾಗೂ ಬಿಬಿಎಂಪಿ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಎಲ್ಲೆಲ್ಲಿ ಹೆಚ್ಚು ಟ್ರಾಫಿಕ್ ಸಮಸ್ಯೆಯಾಗ್ತಾ ಇದೆ, ಅದಕ್ಕೆ ಪರಿಹಾರವೇನು ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ. ಬೆಂಗಳೂರಿನ ಕಲಾಸಿಪಾಳ್ಯ ಪೊಲೀಸರು ಆಟೋ ಕಳ್ಳತನ ಮಾಡಿಕೊಂಡು ಮಜಾ ಮಾಡ್ತಿದ್ದಂತಹ ಐನಾತಿಯ ಕೈಗೆ ಕೋಳ ತೊಡಿಸಿದ್ದಾರೆ. ಶೇಖ್ ವಸೀಂ ಬಂಧಿತ ಆರೋಪಿಯಾಗಿದ್ದು, ಈತ ಮಾರ್ಕೆಟ್ಗಳಲ್ಲಿ ಆಟೋಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ. ಆಟೋ ನಿಲ್ಲಿಸಿ ಹೋದಂತ ಸಂದರ್ಭವನ್ನ ನೋಡಿಕೊಂಡು ಕೈಚಳಕ ತೋರಿಸ್ತಾ ಇದ್ದ. ಇದುವರೆಗೂ ಈ ಮಿಕಾ 10ಕ್ಕೂ ಹೆಚ್ಚು ಆಟೋಯನ್ನ ಎಗರಿಸಿ ಸೇಲ್ ಮಾಡಿದಂತೆ. ಸದ್ಯ ಆರೋಪಿ ಬಂಧನದಿಂದ 12 ಲಕ್ಷ ಮೌಲ್ಯದ 8 ಆಟೋಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಹುಲ್ ಗಾಂಧಿ ಕಚೇರಿ ಧ್ವಂಸವಾಗಿದ್ದಾದ್ರೂ ಯಾಕೆ? ಸತ್ತು ಹೋದ ಎಂಬಾತ ಎದ್ದು ಬಂದಿದ್ದಾದ್ರೂ ಹೇಗೆ? ರಾಷ್ಟ್ರಪತಿ ಅಭ್ಯರ್ಥಿ ಬಗ್ಗೆ ಟ್ವೀಟ್ ವಾರ್ ನಡೀತಾ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಒಂದು ವೇಳೆ ದ್ರೌಪದಿ ರಾಷ್ಟ್ರಪತಿಯಾದ್ರೆ ಪಾಂಡವರು ಯಾರು ಮತ್ತು ಬಹಳ ಮುಖ್ಯವಾಗಿ ಕೌರವರು ಯಾರು ಅಂತ ಸಿನಿಮಾ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ಗೆ ಟ್ವಿಟರ್ನಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ಬಳಿಕ ರಾಮ್ ಗೋಪಾಲ್ ವರ್ಮಾ ಸ್ಪಷ್ಟನೆ ನೀಡಿದ್ದಾರೆ. ಇದನ್ನ ಕೇವಲ ಅಣಕದ ದೃಷ್ಟಿಯಿಂದ ಹೇಳಿದ್ದು, ಬೇರೆ ಅರ್ಥದಲ್ಲಿ ಅಲ್ಲ. ಮಹಾಭಾರತದ ದ್ರೌಪದಿ ನನ್ನ ಅಚ್ಚುಮೆಚ್ಚಿನ ಪಾತ್ರ ಎಂದು ರಾಮ್ ಗೋಪಾಲ್ ವರ್ಮಾ ಹೇಳಿದ್ದಾರೆ. ಯಾರ ಭಾವನೆಗೂ ಧಕ್ಕೆ ತರುವ ಉದ್ದೇಶವಿಲ್ಲ ಎಂದು ಟ್ವಿಟರ್ನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ರಾಮ್ ಗೋಪಾಲ್ ವರ್ಮಾ ರಾಷ್ಟ್ರಪತಿ ಅಭ್ಯರ್ಥಿ ದ್ರೌಪದಿ ಮುರ್ಮು ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಾಗಿ ರಾಮ್ ಗೋಪಾಲ್ ವರ್ಮಾ ಹೇಳಿಕೆಯಿಂದ ನಮಗೆ ನೋವಾಗಿದೆ ಎಂದು ಆಂಧ್ರಪ್ರದೇಶದ ಬಿಜೆಪಿ ನಾಯಕ ಗುಡೂರು ನಾರಾಯಣ ರೆಡ್ಡಿ ಹೇಳಿದ್ದಾರೆ. ರಾಮ್ ಗೋಪಾಲ್ ವರ್ಮಾ ಹೇಳಿಕೆಯ ವಿರುದ್ಧ ಆಂಧ್ರದಲ್ಲಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇವತ್ತು ಜರ್ಮನಿಗೆ ತೆರಳುತ್ತಿದ್ದಾರೆ. ಇವತ್ತು ರಾತ್ರಿ ಜರ್ಮನಿಗೆ ತೆರಳುವ ಪ್ರಧಾನಿ ಮೋದಿ ಬಳಿಕ ಯುಎಇಗೆ ತೆರಳುವರು. ಯುಎಇ ಹೊಸ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಜೊತೆಗೆ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಯ ಬಗ್ಗೆ ಮಾತುಕತೆ ನಡೆಸುತ್ತಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಮುಂಬೈನಲ್ಲಿ ಶಿವಸೇನಾ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಉದ್ದೇಶಿಸಿ ಸಿಎಂ ಉದ್ಧವ್ ಠಾಕ್ರೆ ವರ್ಚುವಲ್ ಆಗಿ ಮಾತನಾಡಲಿದ್ದಾರೆ. ಮುಂಬೈನ ಸೇನಾ ಭವನದಲ್ಲಿ ನಡೆಯುವ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಕೆಲ ಮಹತ್ವದ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಪಕ್ಷದ ಬಂಡಾಯ ನಾಯಕರ ಬಗ್ಗೆ ಏನು ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂಬ ಬಗ್ಗೆ ಕುತೂಹಲವಿದೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳ ಅಭ್ಯರ್ಥಿಯಾಗಿರುವ ಯಶವಂತ್ ಸಿನ್ಹಾ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದ ರಕ್ಷಣಾ ಖಾತೆ ಸಚಿವ ರಾಜನಾಥ್ ಸಿಂಗ್ಗೆ ಫೋನ್ ಮಾಡಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಬೆಂಬಲ ನೀಡುವಂತೆ ಕೋರಿದ್ದಾರೆ. ಬಿಜೆಪಿಯ ಭೀಷ್ಮಾಚಾರ್ಯ ಅಡ್ವಾಣಿ ಅವರಿಗೂ ಬೆಂಬಲ ನೀಡುವಂತೆ ಕೋರಿದ್ದಾರೆ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅವರಿಗೂ ಬೆಂಬಲ ನೀಡುವಂತೆ ಕೋರಿದ್ದಾರೆ.
ಇನ್ನು ಬಿಜೆಪಿ ಪಕ್ಷದ ರಾಷ್ಟ್ರಪತಿ ಅಭ್ಯರ್ಥಿಯಾಗಿರುವ ದ್ರೌಪದಿ ಮುರ್ಮು ವಿರೋಧ ಪಕ್ಷಗಳ ನಾಯಕರಿಗೆ ಫೋನ್ ಮಾಡಿ ಬೆಂಬಲ ಕೇಳಿರುವುದು ವಿಶೇಷವಾಗಿದೆ. ದ್ರೌಪದಿ ಮುರ್ಮು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್, ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರಿಗೆ ಫೋನ್ ಮಾಡಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಬೆಂಬಲ ನೀಡುವಂತೆ ಕೇಳಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆ ಅವಧಿಯಲ್ಲಿ 15,940 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿವೆ. ನಿನ್ನೆಗೆ ಹೋಲಿಸಿದರೆ 8% ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ. ದೇಶದಲ್ಲಿ ಕೊರೋನಾ ವೈರಸ್ ಈಗ ಎಂಡೆಮಿಕ್ ಹಂತದಲ್ಲಿ ಇದೆ ಅಂತ ದೆಹಲಿಯ ಏಮ್ಸ್ ಆಸ್ಪತ್ರೆಯ ತಜ್ಞ ವೈದ್ಯರು ಹೇಳಿದ್ದಾರೆ. ಎಂಡೆಮಿಕ್ ಹಂತದಲ್ಲಿರುವುದರಿಂದ ಕೊರೋನಾ ಕೇಸ್ ಏರಿಳಿತ ಆಗುತ್ತಿದೆ ಎಂದು ಹೇಳಿದ್ದಾರೆ. ಕೇರಳದ ವಯನಾಡುವಿನಲ್ಲಿರುವ ರಾಹುಲ್ ಗಾಂಧಿ ಕಚೇರಿಯ ಮೇಲೆ ಎಸ್ಎಫ್ಐ ಕಾರ್ಯಕರ್ತರು ದಾಳಿ ನಡೆಸಿ ಕಚೇರಿ ಧ್ವಂಸಗೊಳಿಸಿದ್ದಾರೆ. ರಾಹುಲ್ ಗಾಂಧಿ ಕಚೇರಿ ಮೇಲಿನ ದಾಳಿಯನ್ನ ಸಿಎಂ ಪಿಣರಾಯಿ ವಿಜಯನ್ ಖಂಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೂಡ ಸಿಪಿಐ ಪ್ರಧಾನ ಕಚೇರಿಯನ್ನೇ ಧ್ವಂಸ ಮಾಡಬಹುದು ಎಂದು ಕಾಂಗ್ರೆಸ್ ನಾಯಕ ಸುಧಾಕರನ್ ಹೇಳಿದ್ದಾರೆ. 2008ರ ಮುಂಬೈ ದಾಳಿಯ ಸಂಚುಕೋರ ಲಷ್ಕರ್ ಇ ತೊಯ್ಬಾದ ಸಜ್ಜೀದ್ ಮೀರ್ ಸತ್ತು ಹೋಗಿದ್ದಾನೆ ಎಂದು ಪಾಕಿಸ್ತಾನ ಹೇಳಿತ್ತು. ಆದರೆ ಸಜ್ಜೀದ್ ಮೀರ್ ಜೀವಂತವಾಗಿದ್ದು ಪಾಕಿಸ್ತಾನದ ಜೈಲಿನಲ್ಲಿದ್ದಾನೆ ಎಂಬ ಅಂಶ ಈಗ ಬೆಳಕಿಗೆ ಬಂದಿದೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸಿದ್ದ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿ ಪಾಕಿಸ್ತಾನದ ಜೈಲಿನಲ್ಲಿದ್ದಾನೆ. ಆಸ್ಟ್ರೇಲಿಯಾಕ್ಕೆ 4 ವಿಕೆಟ್ಗಳ ಜಯ ಸಿಕ್ಕಿದ್ದು ಹೇಗೆ? ಜಾನಿ ಬೆರ್ಸ್ಟೋ ಶತಕದಾಟ ಹೇಗಿತ್ತು? ಹೈದರಾಬಾದ್ನಲ್ಲಿ ರೋಣನ ರಂಗು ಮುಂದಿನ ಸಿನಿಮಾಗೆ ಯಶ್ ಪಡೆಯುವಂತಹ ಸಂಭಾವನೆ ಎಷ್ಟು ಅಂತ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಶ್ರೀಲಂಕಾ ವಿರುದ್ಧದ 5ನೇ ಮತ್ತು ಕೊನೆಯ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 4 ವಿಕೆಟ್ಗಳ ಜಯ ಗಳಿಸಿದೆ. ಕೊಲಂಬೋದ ಆರ್ ಪ್ರೇಮದಾಸ ಮೈದಾನದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಶ್ರೀಲಂಕಾ 43.1 ಓವರ್ಗೆ ಎಲ್ಲ ವಿಕೆಟ್ ಕಳೆದುಕೊಂಡು 160 ರನ್ ಗಳಿಸಿತ್ತು. ಗುರಿ ಬೆನ್ನತ್ತಿದ ಆಸ್ಟ್ರೇಲಿಯಾ 39.3 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಗೆಲುವನ್ನ ಕಂಡಿತು. ಆಸ್ಟ್ರೇಲಿಯಾ ವಿರುದ್ಧದ 5ನೇ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾದ ಚಮಿಕಾ ಕರುಣರತ್ನೆಯ ಅರ್ಧಶತಕದ ಹೋರಾಟ ವ್ಯರ್ಥವಾಯಿತು. ಪಂದ್ಯದಲ್ಲಿ ಆಸ್ಟ್ರೇಲಿಯಾ 4 ವಿಕೆಟ್ಗಳ ಗೆಲುವು ದಾಖಲಿಸಿತ್ತು. 8ನೇ ಕ್ರಮಾಂಕದಲ್ಲಿ ಬಂದಿದ್ದ ಬೌಲರ್ ಕರುಣರತ್ನೆ 75 ಬಾಲ್ಗಳಲ್ಲಿ 75 ರನ್ ಬಾರಿಸಿ ಗಮನ ಸೆಳೆದ್ರು. ಲೀಡ್ಸ್ನ ಹೆಡ್ಲಿಂಗ್ಲಿಯಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಮಧ್ಯೆ 3ನೇ ಟೆಸ್ಟ್ ಪಂದ್ಯ ನಡೆಯುತ್ತಿದೆ. ಪಂದ್ಯದಲ್ಲಿ ಇಂಗ್ಲೆಂಡ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಜಾನಿ ಬೆಸ್ಟೋ ಶತಕ ಬಾರಿಸಿದ್ದಾರೆ. 2ನೇ ದಿನದಾಟದ ಅಂತ್ಯಕ್ಕೆ ನ್ಯೂಜಿಲೆಂಡ್ 49 ಓವರ್ಗೆ 6 ವಿಕೆಟ್ ನಷ್ಟದಲ್ಲಿ 264 ರನ್ ಗಳಿಸಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ ನ್ಯೂಜಿಲೆಂಡ್ 329 ರನ್ ಬಾರಿಸಿತ್ತು. ಸೇಂಟ್ ಲೂಸಿಯಾದ ಡ್ಯಾರೆನ್ ಸ್ಯಾಮ್ಯುಯಲ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ದ್ವಿತೀಯ ಟೆಸ್ಟ್ಗಾಗಿ ವೆಸ್ಟ್ ಇಂಡೀಸ್ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿವೆ. ಮೊದಲು ಬ್ಯಾಟಿಂಗ್ ಮಾಡಿದ್ದ ಬಾಂಗ್ಲಾ 64.2 ಓವರ್ಗೆ 234 ರನ್ ಗಳಿಸಿತ್ತು. ಇನ್ನಿಂಗ್ಸ್ಗೆ ಇಳಿದಿರುವ ವಿಂಡೀಸ್ ಮೊದಲನೇ ದಿನದಾಟದ ಅಂತ್ಯಕ್ಕೆ 16 ಓವರ್ಗೆ 67 ರನ್ ಗಳಿಸಿತ್ತು. ಲೇಸೆಸ್ಟರ್ ಮೈದಾನದಲ್ಲಿ ನಡೆಯುತ್ತಿರುವ ಲೇಸೆಸ್ಟರ್ ಶೈರ್ ಮತ್ತು ಇಂಡಿಯಾ ನಡುವಿನ ವಾರ್ಮ್ ಅಪ್ ಪಂದ್ಯದಲ್ಲಿ ಭಾರತ 82 ರನ್ಗಳ ಮುನ್ನಡೆಯಲ್ಲಿದೆ. ಇನ್ನಿಂಗ್ಸ್ ಆರಂಭಿಸಿದ್ದ ಇಂಡಿಯಾ 8 ವಿಕೆಟ್ ನಷ್ಟಕ್ಕೆ 246 ರನ್ ಬಾರಿಸಿ ಡಿಕ್ಲೇರ್ ಘೋಷಿಸಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ ಲೇಸೆಸ್ಟರ್ 244 ರನ್ ಗಳಿಸಿತ್ತು. 2ನೇ ದಿನದಾಟದ ಅಂತ್ಯಕ್ಕೆ ದ್ವಿತೀಯ ಇನ್ನಿಂಗ್ಸ್ ಆಡ್ತಾ ಇದ್ದ ಇಂಡಿಯಾ 18 ಓವರ್ಗಳಲ್ಲಿ 1 ವಿಕೆಟ್ ಕಳೆದುಕೊಂಡು 80 ರನ್ ಬಾರಿಸಿತ್ತು. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ಇದೀಗ ಬಿಸಿ ಬಿಸಿ ಬಾತ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.